ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳೋಣ. ಇವತ್ತಿನ ಅಂಶ ನಮ್ಮ ರಕ್ಷಕನಾಗಿ ಕ್ರಿಸ್ತನು ಶಿಲುಬೆಗೆ ಏರಿದನು ಎಂಬುದಾಗಿ ಕೀರ್ತನೆ 69ರಲ್ಲಿ 1ರಿಂದ 21 ತನಕ ನೋಡಿದೆ. ಕೆಲವು ವಾರಗಳಿಂದ ನಾವು ಕೀರ್ತನೆಗಳಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಮೆಸ್ಸಿಯನ ಕೀರ್ತನೆಗಳು ಅಂತ ಹೇಳಿ. ಮೆಸ್ಸಿಯನ ಕೀರ್ತನೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಮುಂಚಿತವಾಗಿ ಅನೇಕ ವಾಗ್ದಾನಗಳು, ಅನೇಕ ಪ್ರವಾದನೆಗಳು ಹೇಳಲ್ಪಟ್ಟಿವೆ. ಸೊ ಅವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಜೀವಿತದಲ್ಲಿ ನೆರವೇರಿವೆ. ಹಾಗಾಗಿ ಆ ವಿಷಯಗಳನ್ನು ನಾವು ಇವತ್ತು ಈ ಒಂದು ಕೀರ್ತನೆಗಳು ಕೂಡ ನೋಡೋಣ. ಪರಿಚಯದಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗಿರೋದು, ಪ್ರತಿಯೊಬ್ಬರಿಗೆ 12 ಸಮಸ್ಯೆಗಳಿವೆ. ಎಷ್ಟು? 12 ಸಮಸ್ಯೆಗಳಿವೆ. ಕ್ರಿಸ್ತನ ಲೋಕಕ್ಕೆ ಯಾಕೆ ಬಂದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸಮಸ್ಯೆ ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಇಲ್ಲದೆ ಪರಿಹಾರ ಇಲ್ಲ. ಸೊ ಪ್ರಾಬ್ಲಮ್ ಏನಾದ್ರು ಇದ್ರೆ ಅಲ್ಲಿ ಸೊಲ್ಯೂಷನ್ ಇರುತ್ತೆ. ಈಗ ಸಮಸ್ಯೆನೇ ಇಲ್ಲದೆ ಪರಿಹಾರ ಮಾಡೋದು ಅವಶ್ಯಕತೆ ಇಲ್ಲ, ಪರಿಹಾರವನ್ನು ಬರೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಕ್ರಿಸ್ತನು ನಮ್ಮ ರಕ್ಷಕನಾಗಿ ಲೋಕಕ್ಕೆ ಬರಬೇಕು ಅಂದ್ರೆ ಏನಂತ ರಕ್ಷಣೆ ಮಾಡಕ್ಕೆ ಬರಬೇಕಿತ್ತು, ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಮುಖ್ಯವಾಗಿ 3 ಭಾಗಗಳಾಗಿ ನಾವು ನೋಡುವಾಗ, ಮೊದಲನೇದಾಗಿ ಮೂಲ ಸಮಸ್ಯೆಗಳೆಂಬುದಾಗಿ ನೋಡ್ತೇವೆ. ಇವುಗಳನ್ನ ಬಲೆಗಳು ಕೂಡ ಅಂತೀವಿ. ಬಲೆ, ಯಾರ ಬಲೆ? ಸೈತಾನನ ಬಲೆಗಳು. ಈಗ ನಾವು ಶತ್ರುಗಳಿಗೋಸ್ಕರ ಬಲೆ ಹಾಕ್ತೀವಿ, ಅಥವಾ ಪ್ರಾಣಿಗಳಿಗೋಸ್ಕರ ಬೇಟಾಡಕ್ಕೆ ಹೋದಾಗ ಬಲೆಗಳನ್ನು ಹಾಕ್ತೀವಲ್ಲ, ಅದೇ ರೀತಿ ಸೈತಾನನು ಈ 3 ಬಲೆಗಳನ್ನ ಉಪಯೋಗಿಸ್ತಾನೆ. ಹೆಸರನ್ನ 3 ಬಲೆಗಳನ್ನ ಉಪಯೋಗಿಸ್ತಾನೆ. ಆ ಬಲೆಗಳು ಏನು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದು ಸ್ವಯಂ ಕೇಂದ್ರಿತ ಅಂತ ಹೇಳಿ. ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, 1ರಿಂದ 5ರಲ್ಲಿ. ಎರಡನೇದಾಗಿ ಶರೀರ ಕೇಂದ್ರಿತ ಅಂತ. ಆದಿಕಾಂಡ 6ನೇ ಅಧ್ಯಾಯ 1ರಿಂದ 4 ನೋಡ್ತೀವಿ. 3ನೇದಾಗಿ ಯಶಸ್ಸು ಕೇಂದ್ರಿತ ಅಂತ. ಇದನ್ನ ಆದಿಕಾಂಡ 11ನೇ ಅಧ್ಯಾಯ 1ರಿಂದ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಮೂಲ ಅಂದ್ರೆ ಅತ್ಯಂತ ಪ್ರಾಮುಖ್ಯವಾದಂತಹ ಸಮಸ್ಯೆಗಳು. ಈ 3 ಸಮಸ್ಯೆಗಳಿಂದಲೇ ಮಿಕ್ಕ 9 ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರೋದು. ಹಾಗಾಗಿ ಈ 3 ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇನ್ನು ಮಿಕ್ಕದ ನೋವುಗಳಿಂದ ಕೂಡ ನಾವು ಹೊರಗಡೆ ಬರೋದು ಸುಲಭ ಆಗುತ್ತೆ. ಏನಿದು? ಮೊದಲನೇ ಸಮಸ್ಯೆ ಸ್ವಯಂ ಕೇಂದ್ರಿತ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಸ್ವಯಂ ಕೇಂದ್ರಿತ ಅಂದ್ರೆ ಏನು? ಅಂದ್ರೆ ನಾನು ದೇವರಲ್ಲ, ನಾನು ಅಂತ ಹೇಳಿ. ನಮ್ಮ ಜೀವಿತದಲ್ಲಿ ದೇವರು ಮುಖ್ಯ ಆಗ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ಯಾರಿರ್ಬೇಕು? ದೇವರಿರಬೇಕು. ಆದ್ರೆ ಸೈತಾನ ಏನ್ ಮಾಡಿದ? ದೇವರ ಅವಶ್ಯಕತೆ ಇಲ್ಲ ನಿನಗೆ, ನೀನೇ ದೇವರಾಗ್ಬೋದು ಅಂತ 3ನೇ ಅಧ್ಯಾಯದಲ್ಲಿ ಹೇಳುತ್ತೆ. ಆದಿಕಾಂಡ 3ರಲ್ಲಿ ನಿನಗೆ ದೇವರು ಬೇಡ, ನೀನೇ ದೇವರಾಗ್ಬೋದು. ಯಾವಾಗ ದೇವರಾಗ್ಬೋದು? ದೇವ್ರು ಯಾವಾಗ ಮಾಡಬೇಡ, ತಿನ್ಬೇಡ ಅಂದಿರುವಂತ ಹಣ್ಣನ್ನ ತಿಂತೀರೋ, ಆ ಕೆಲಸವನ್ನ ಮಾಡ್ತೀರೋ, ಆಗ ನೀನು ದೇವರಾಗ್ತೀಯ ಅಂತ ಹೇಳಿ. ಇವತ್ತು ಮನುಷ್ಯರು ದೇವರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅವ್ರು ದೇವರು ಆಗ್ತಾ ಇದ್ದಾರೆ. ಎಷ್ಟೋ ದೇವರುಗಳಿದೆ, 330 ಕೋಟಿ ದೇವರುಗಳಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಅವರೆಲ್ಲರೂ ದೇವರಲ್ಲದೆ ಅವರೇ ದೇವರಾಗಿದೆ. ದೇವರು ಒಬ್ಬನೇ. ಹಲ್ಲೆಲೂಯಾ. ದೇವರು ಒಬ್ಬನೇ. ನಾನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು ಅಂತ
ಸೊ ಆ ಒಂದು ಸ್ಥಾನವನ್ನ ಸೈತಾನ ಏನ್ ಮಾಡ್ದ, ಮನುಷ್ಯರಿಗೆ ನೀನು ದೇವರಾಗ್ಬೋದು ಅಂತ ಹೇಳ್ಕೊಟ್ಟು. ಅದು ಮೊದಲನೇ ಸಮಸ್ಯೆ. ಆ ಬಲೆ ಬೀಸ್ದ, ಆ ಬಲೆಯಲ್ಲಿ ಆದಾಮ ಹವ್ವ ಸಿಕ್ಕಾಕೊಂಡು. ಎರಡನೇದಾಗಿ ಶರೀರ ಕೇಂದ್ರಗಳಾಗಿ ಮಾರ್ಪಡಿಸಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ವಚನಗಳನ್ನ. ಶರೀರ ಕೇಂದ್ರಿತ ಅಂದ್ರೆ, ಕೇಂದ್ರ ಅಂದ್ರೆ ಏನು? ಸೆಂಟರ್. ಮೊದಲನೇದು ನಾನು ಹೇಳಿದ್ದು ಸೆಲ್ಫ್ ಸೆಂಟರ್ಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ನಾನು ಮುಖ್ಯ ಎಲ್ಲದರಲ್ಲೂ, ನನಗಿಂತ ಮುಖ್ಯ ಬೇರೆ ಯಾರು ಅಲ್ಲ, ಬೇರೆ ಯಾವುದೂ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬರೋದು. ಅದು ಸೈತಾನ ಆ ರೀತಿ ಮಾರ್ಪಡಿಸ್ತಾನೆ. ಎರಡನೇದಾಗಿ ಶರೀರ ಕೇಂದ್ರಿತ ಅಂತ ಹೇಳಿದ್ರೆ ಆತ್ಮಿಕವಾದ ವಿಷಯಗಳಲ್ಲ ಮುಖ್ಯ, ಶಾರೀರಿಕವಾದ ವಿಷಯಗಳು. ಕಣ್ಣು ಕಾಣೋವೇ ಮುಖ್ಯ. ಕಣ್ಣು ಕಾಣದಿರೋದ ಯಾರು ಮಾಡಿದ್ದಾರೆ? ಪರಲೋಕ ಇದೆಯೋ ಇಲ್ವೋ, ದೇವ್ರು ಇದಾರೋ ಇಲ್ವೋ, ಸತ್ಮೇಲೆ ನಾವ್ ಎಲ್ಲಿಗೆ ಹೋಗ್ತೀವೋ ಏನೋ, ಅದನ್ನ ತಗೊಂಡು ನಾವೇನ್ ಮಾಡೋದು? ಕಣ್ಣು ಕಾಣೋದ್ರ ಬಗ್ಗೆ ನಾವು ಜೀವಿಸ್ಬೇಕು. ತಿನ್ನೋಣ, ಕುಡಿಯೋಣ ಅಂತ ದೇವ್ರ ಇಸ್ಲಾಮನ ಬಯೋದೇ ಗೊತ್ತಾ? ನಿಮ್ಮ ಹೊಟ್ಟೆ ಬಗ್ಗೆ ದೇವರಾಗ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೈತಾನ ಇವತ್ತು ಏನ್ ಮಾಡ್ತಿದ್ದಾರೆ? ಶಾರೀರಿಕವಾದ ಕೇಂದ್ರ ಅಂತ. ಮೊದಲ ಆದಾಮನನ್ನ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿಗಳು ಕೂಡ ಅವನು ಮೋಸ ಮಾಡೋದಕ್ಕೆ ಬಂದ. ಯಾವ ರೀತಿ? ಈ ಒಂದು ಕಲ್ಲನ್ನ ನೀನು ರೊಟ್ಟಿಯಾಗಿ ಮಾಡಿ ತಿನ್ನೋ ಅಂತ ಯೇಸುವನ್ನು ಕೂಡ ಶರೀರ ಕೇಂದ್ರಿತರಾಗಿ ಮಾಡೋದಕ್ಕೆ ನೋಡ. ಆದ್ರೆ ಯೇಸು ಸ್ವಾಮಿ ಗದರಿಸಿ ಅವನನ್ನ ಓಡಿಸ್ತಾನೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹನ ಕಾಲದಲ್ಲಿ ನಡೆದಿರುವಂತ ವಿಷಯಗಳನ್ನ ನೋಡಿದ್ರೆ ಅವರೆಲ್ಲರೂ ಕೂಡ, ಅಂದ್ರೆ ಈ ಒಂದು ದೇವಪುತ್ರರು ಮನುಷ್ಯ ಪುತ್ರಿಯರೊಡನೆ ಯುದ್ಧ, ಏನೋ ಮದುವೆ ಆದ್ರು ಅವರ ಜೊತೆ ಲೈಂಗಿಕವಾದ ಸಂಬಂಧಗಳನ್ನ ಇಟ್ಕೊಂಡು ಆ ಒಂದು ಪರಿಸ್ಥಿತಿಗಳೇ ನಾಶವಾಯಿತು. ದೇವರನ್ನ ಆತ್ಮಿಕವಾಗಿ ಆರಾಧನೆ ಮಾಡೋದನ್ನ ಬಿಟ್ಟು, ಆತ್ಮಿಕವಾಗಿ ಜೀವಿಸೋದನ್ನ ಬಿಟ್ಟು ಅವರೆಲ್ಲರೂ ಕೂಡ ಅವರವರ ಇಷ್ಟದಂತೆ ನಡೆದ್ರು ಅಂತ ಹೇಳಿ ವಾಕ್ಯದನ್ನ ನೋಡ್ತೀವಿ. ದೇವರ ವಾಕ್ಯದಂತೆ ಅಲ್ಲ, ಅವರ ಸ್ವಂತ ಇಷ್ಟದಂತೆ. ಯಾಕಂದ್ರೆ ಅವ್ರು ದೇವರು ಆಗೋದ್ರಿಂದ ದೇವರ ವಾಕ್ಯ ಅವರಲ್ಲಿ ಇಲ್ಲ. ಸೈತಾನ ದೇವರ ವಾಕ್ಯ ಅವರ ಹೃದಯದಿಂದ ತೆಗೆದುಹಾಕಿದ್ರಿಂದ ಅವ್ರ ಇಷ್ಟಕ್ಕೆ ಅವರು ಸರಿ ಕಾಣೋ ಮಾರ್ಗದಲ್ಲಿ ಅವರು ಹೋಗೋದಕ್ಕೆ ಶುರು ಮಾಡೋದೆಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಸೈತಾನ ಮಾಡಿದ್ದು ಯಶಸ್ಸು ಕೇಂದ್ರಿತ ಅಂತ. ಯಶಸ್ಸು ಕೇಂದ್ರಿತ ಅಂದ್ರೆ ಏನು? ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ಬದುಕೋದಲ್ಲ, ನನಗೋಸ್ಕರ, ನನ್ನ ರಾಜ್ಯಕ್ಕೋಸ್ಕರ ಬದುಕೋದು. ನನ್ನ ರಾಜ್ಯ ನಾನು, ನನ್ನ ರಾಜ್ಯ ನನ್ನ ಕುಟುಂಬ, ನನ್ನ ರಾಜ್ಯ ನನ್ನ ಕೆಲಸ, ನನ್ನ ರಾಜ್ಯ ನನಗಿರುವಂತ ಆಸ್ತಿ ಪಾಸ್ತಿಗಳು ಅಂತ ಹೇಳಿ ಆದಿಕಾಂಡ 11ರಲ್ಲಿ ನಾವು ಅದನ್ನ ನೋಡ್ತೇವೆ. ಅಲ್ಲೆಲ್ಲ ಜನರು ಕೂಡಿ ಬಂದು ದೇವರ ಅವಶ್ಯಕತೆ ನಮಗಿಲ್ಲ, ನಾವು ಏನ್ ಮಾಡ್ಬೇಕು? ಒಂದು ದೊಡ್ಡ ಗೋಪುರವನ್ನು ಕಟ್ಟೋಣ. ಬಾಬೆಲ್ ಗೋಪುರವನ್ನು ಕಟ್ಟಿ ಅದು ಆಕಾಶಕ್ಕೆ ನಿಲುಕುವಷ್ಟು. ಆ ವಚನದಲ್ಲಿ ನಾವು ನೋಡ್ತೀವಿ. ದೇವರದನ್ನ ನೋಡಿ, ಅರೆ ನಾನು ಹೀಗೆ ಬಿಟ್ರೆ ಮನುಷ್ಯನ ಕೈಲಿ ಆಗದಿರುವಂಥದ್ದು ಯಾವುದೂ ಇಲ್ಲ ಅಂತ ದೇವರು ಅಲ್ಲಿಂದ ಇಳಿದು ಬಂದು ಅವರ ಭಾಷೆಯನ್ನು ಕಾರುಬಾರು ಮಾಡ್ತಾರೆ. ಅಷ್ಟರ ಮಟ್ಟಕ್ಕೆ ಮನುಷ್ಯರು ಯಶಸ್ಸು ಕೇಂದ್ರಿತರಾಗಿ ಇವತ್ತು ಕೂಡ ಪ್ರಪಂಚದಲ್ಲಿ ಯಶಸ್ಸಿನ ಹಿಂದೆ ಬಿದ್ದಿದ್ದಾರೆ, ಸಕ್ಸಸ್ ಹಿಂದೆ ಬಿದ್ದಿದ್ದಾರೆ. ನಿಜವಾದ ಸಕ್ಸಸ್ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಅಂದ್ಕೊಂಡಿದ್ದಾರೆ, ನಿಜವಾದ ಸಕ್ಸಸ್ ಅಂದ್ರೆ ವ್ಯಾಪಾರ ವಹಿವಾಟಲ್ಲಿ ಅಂದ್ಕೊಂಡಿದ್ದಾರೆ, ನಿಜವಾದ ಸಕ್ಸಸ್ ಅಂದ್ರೆ ಅವರು ಏನು ಒಂದು ಗುರಿಯನ್ನು ಸಾಧಿಸ್ಬೇಕು ಅನ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸೊ ಇವೆಲ್ಲ ಕ್ರಿಸ್ತನ ಹೊರಗಡೆ ಸೈತಾನನ ಬಲೆಗಳಲ್ಲಿ ಬೀಳಿಸ್ತಾ ಇರೋದು. ಇವು ಮೂಲಭೂತ ಸಮಸ್ಯೆಗಳೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಸಮಸ್ಯೆಗಳು ಮೂರಿವೆ. 12 ಸಮಸ್ಯೆಗಳಲ್ಲಿ ನಾನು 3 ಗುಂಪು ಮಾಡ್ತಿರೋದು. ಮೊದಲನೇ ಮೂಲ ಸಮಸ್ಯೆಗಳ ಬಲೆಗಳು ಅಂತ ಹೇಳಿ, ಇವು ಹುಲ್ಲುಗಳು. 3 ಹುಲ್ಲುಗಳನ್ನ ನಾವು ನೋಡ್ತೇವೆ. ಅಂದ್ರೆ ಯಾವಾಗ ಈ ಮನುಷ್ಯರು ಸ್ವಯಂ ಕೇಂದ್ರಿತನಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡಲು, ಆಗ ಸೈತಾನ ಅವರನ್ನ ಏನ್ ಮಾಡ್ತಾ ಇದ್ದಾರೆ? ಮಾಟ ಮಂತ್ರದಲ್ಲಿ ಬೀಳಿಸ್ತಾ ಇದ್ದಾರೆ. ಯಾವುದರಲ್ಲಿ? ಮಾಟ ಮಂತ್ರದಲ್ಲಿ ಬೀಳಿಸೋದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯದಲ್ಲಿ ಅದನ್ನ ನಾವು ನೋಡ್ಬೋದು. 6ರಿಂದ 8 ಪೌಲನು ಅಲ್ಲಿ ಸೇವೆ ಮಾಡೋದಕ್ಕಂತ ಕುಪ್ರ ದ್ವೀಪಕ್ಕೆ ಹೋದಾಗ ಒಬ್ಬ ಮಾಟಗಾರನು ಅಲ್ಲಿರೋದನ್ನ ನಾವು ನೋಡ್ತೇವೆ. ಅವನು ಆ ಒಂದು ಏನು ಅವನಿದ್ದಂತಹ ಆ ಒಂದು ಪ್ರಾಂತ್ಯವನ್ನೆಲ್ಲ ಮಾಟ ಮಂತ್ರದಿಂದ, ಸೈತಾನನ ಶಕ್ತಿಗಳಿಂದ ತುಂಬಿಸಿದ್ದ ಅಂತ ಹೇಳ್ಬಿಟ್ಟು, ದೇವರು ಇಲ್ಲದೆ ಇದ್ದಾಗ ಬೇರೆ ದಾರಿ ಇಲ್ಲದೆ ಮಾಟ ಮಂತ್ರ ಮಾಡೋರ ಹತ್ರ ಹೋಗ್ಲೇಬೇಕಾಗುತ್ತೆ. ಎರಡನೇದಾಗಿ ಕಡಿ ಹೇಳೋರ ಹತ್ರ ಅಥವಾ ಭವಿಷ್ಯ ಹೇಳೋರ ಹತ್ರ ಹೋಗ್ಬೇಕಾಗುತ್ತೆ. ಭವಿಷ್ಯವಾಣಿ ಅಂತ ಹೇಳ್ತೀವಿ. ಯಾಕಂದ್ರೆ ದೇವರಿಲ್ಲ, ದೇವರಿಂದ ಯಾವ ಉತ್ತರಗಳು ನಮಗೆ ಸಿಗ್ತಾ ಇಲ್ಲ. ದೇವರಿಂದ ನಾವು ದೂರವಾದಾಗ ಮನುಷ್ಯರು ಅವ್ರೇನ್ ಮಾಡ್ತಾರೆ? ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾಗಿ ಅಪೊಸ್ತಲರ ಕೃತ್ಯಗಳಲ್ಲೇ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 14ರಿಂದ 18ರಲ್ಲಿ ಅಲ್ಲೊಬ್ಬ ಕಣಿ ಹೇಳುವಂತ ಹುಡುಗಿ ಇದ್ದಾಳೆ.
ಜನರೆಲ್ಲರೂ ಕೂಡ ಅವಳ ಹತ್ರ ಹೋಗ್ತಾ ಇದ್ರಂತೆ, ಅವರ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದಕ್ಕಾಗಿ ಅವಳ ಹತ್ರ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇವೆಲ್ಲ ದೆವ್ವದಿಂದ ಬರುವಂತದ್ದೇ, ದೇವರಿಂದ ಬರುವಂತದ್ದಲ್ಲ. ಯಾಕಂದ್ರೆ ದೇವರಿಂದ ದೂರವಾದ್ಮೇಲೆ ಅವರು ಬೇರೆ ಕಡೆ ಉತ್ತರಗಳನ್ನ, ಆಶೀರ್ವಾದಗಳನ್ನ, ಬಿಡುಗಡೆಗಳನ್ನ ಬೇರೆ ಕಡೆ ಹುಡುಕದೆ ದಾರಿ ಇಲ್ಲ. ಮೂರನೇ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸುವಾರ್ತೆ ಇರೋದ್ರಿಂದ ಅವರು ಧರ್ಮಗಳನ್ನ ಹಿಂಬಾಲಿಸಿದ್ರು ಎಂಬುದಾಗಿ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಇವತ್ತು ಜನರು ಹೊಡೆದಾಡ್ಕೊಳ್ತಿದ್ದಾರೆ. ಆದ್ರೆ ಖಂಡಿತವಾಗ್ಲೂ ಕೂಡ ಯಾವ ಧರ್ಮನೂ ಶ್ರೇಷ್ಠವಲ್ಲ, ಸುವಾರ್ತೆನೇ ಶ್ರೇಷ್ಠ. ಆಮೇಲೆ ಯಾವ ಧರ್ಮದ ಮೂಲಕ, ನಾನು ಹೇಳ್ತೀವಿ ಕ್ರೈಸ್ತ ಧರ್ಮದ ಮೂಲಕ ನಾನು ಪರಲೋಕ ಹೋಗ್ತೀನಿ, ನಾನು ಕರೆಕ್ಟ್ ಆಗಿರ್ತೀನಿ, ನಮ್ಮ ಕ್ರೈಸ್ತ ಧರ್ಮನೇ ಸರಿ ಅಂದ್ರೆ ಖಂಡಿತ ಅದು ಸರಿಯಲ್ಲ. ಕ್ರೈಸ್ತ ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಬೈಬಲಲ್ಲಿ ಎಲ್ಲೂ ಕೂಡ ಕ್ರೈಸ್ತತ್ವ, ಕ್ರೈಸ್ತ ಧರ್ಮ ಅಂತ ಪದಗಳೇ ಇಲ್ಲ. ಲೋಕದವರು ಆಡ್ತಿರೋ ಮಾತುಗಳು. ಬೈಬಲ್ ಇರೋದು ಏಸು, ಬೈಬಲ್ ಇರೋದು ರಕ್ಷಣೆಯ ಮಾರ್ಗ. ಆಮೇಲೆ ಬೈಬಲ್ ಇರೋದು ಸುವಾರ್ತೆ. ಹಲ್ಲೆಲೂಯಾ. ಧರ್ಮ ಇಲ್ಲ, ಸುವಾರ್ತೆ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಸೈತಾನ ಏನ್ ಮಾಡ್ತಾ ಇದ್ದಾನೆ, ಮನುಷ್ಯರನ್ನ ದೇವರ ಬಳಿಗೆ ಕಳಿಸ್ದೆ, ಮನುಷ್ಯರನ್ನ ಸಭೆಗಳಿಗೆ ಕಳಿಸ್ದೆ, ಮನುಷ್ಯರನ್ನ ಬೈಬಲ್ ಓದುವಂತೆ, ಪ್ರಾರ್ಥನೆ ಮಾಡುವಂತೆ ಮಾಡದೆ, ಅವನು ಮಾಟ ಮಂತ್ರ ಮಾಡುವವರ ಹತ್ತಿರಕ್ಕೆ, ಕಣಿ ಹೇಳೋರ ಹತ್ರಕ್ಕೆ, ಭವಿಷ್ಯ ಹೇಳೋರ ಹತ್ರಕ್ಕೆ, ಜಾತಕ ಹೇಳೋರ ಬಳಿಗೆ, ಈ ತರ ಇಲ್ಲ ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಅಂತ ಇವತ್ತು ಎಷ್ಟೋ ಜನ ಹಿಂದೂ ಅವರು ಮುಸ್ಲಿಂಗೆ, ಮುಸ್ಲಿಂ ಅವರು ಇನ್ನೊಂದಕ್ಕೆ ಮತಾಂತರಗಳು ಆಗ್ತಾನೆ ಇದ್ದಾರೆ. ಮತಗಳು ಬದಲಾವಣೆ ಮಾಡೋದ್ರಿಂದ ನಮ್ಮ ಜೀವಿತಗಳು ಬದಲಾಗಲ್ಲ. ಹಲ್ಲೆಲೂಯಾ. ನಾವು ನಮ್ಮ ಮನಸ್ಸುಗಳನ್ನ ಬದಲಾವಣೆ ಮಾಡ್ಕೋಬೇಕಾಗಿರೋದು ಅದು ಕ್ರಿಸ್ತನ ಬಳಿಯಲ್ಲಿ ಮಾತ್ರನೇ ಸಾಧ್ಯ ಎಂಬುದಾಗಿ ನೋಡ್ತೇವೆ. ಮತ್ತೆ ಒಂದು ಅವಿಶ್ವಾಸಿ 6 ಸ್ಥಿತಿಗಳನ್ನ ನೋಡ್ತೇವೆ. ಅವಿಶ್ವಾಸಿಯ 6 ಸ್ಥಿತಿಗಳು ಅಂದ್ರೆ ಸ್ಟೇಟಸ್ ಅಂತ ಹೇಳ್ತೀವಿ. ಚೌಕಟ್ಟು ಅಂದ್ರೆ ಏನು? ಒಂದು ಫ್ರೇಮ್. ಈಗ ಫೋನನ್ನ ಒಂದು ಫ್ರೇಮ್ ಅಲ್ಲಿ ಇಟ್ಟಿದ್ದಾರೆ, ಅದರಿಂದ ಅದು ಹೊರಗಡೆ ಬರಲ್ಲ, ಒಳಗಡೆನೆ ಇರಬೇಕು. ಆ ರೀತಿ ಅದನ್ನ ಫ್ರೇಮ್ ಮಾಡಿ ಇಟ್ಟಿರುವಂತದ್ದು. ಪ್ರತಿಯೊಂದಕ್ಕೂ ಒಂದೊಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗಡೆನೆ ಅದಿರುವಂತದ್ದು, ಅದರಿಂದ ಹೊರಗಡೆ ಬರಲ್ಲ. ಒಂದು ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಫೋಟೋಸ್ ಆಗಲಿ ಬೇರೆ ಏನಾದ್ರು ನೋಡಿ ಒಂದು ಚೌಕಟ್ಟನ್ನ ಮಾಡಿಟ್ಟಿದ್ದಾರೆ. ಈಗಿನ ಸ್ಪೀಕರ್ ಇದೆ ಅಂದ್ರೆ ಆ ಸ್ಪೀಕರ್ ಅಲ್ಲ ಮುಖ್ಯ, ಹೊರಗಡೆ ಕಾಣೋದಲ್ಲ ಮುಖ್ಯ, ಒಳಗಡೆ ಇದೆಯಲ್ಲ ಅದು ಅದನ್ನ ಸ್ಪೀಕರ್ ಅಂತ ಹೇಳೋದು. ಆದ್ರೆ ಅದು ಹೊರಗಡೆ ಬರಬಾರ್ದು ಅಂತ ಹೇಳಿ, ಅದು ಭದ್ರವಾಗಿ ಇರೋದಕ್ಕಂತ ಹೇಳಿ ಈ ಫ್ರೇಮ್ ಅನ್ನ ಮಾಡಿರುವಂತದ್ದು. ಅರ್ಥ ಆಗ್ತಿದೆಯಾ? ಪ್ರತಿಯೊಂದಕ್ಕೂ ಹೇಳ್ತಿರುವಂತದ್ದು. ನಮ್ಮ ಜೀವಿತಗಳನ್ನ ಸೈತಾನ ಏನ್ ಮಾಡಿದ್ದಾರೆ, 6 ಚೌಕಟ್ಟುಗಳನ್ನ ಮಾಡಿ ಅದರಲ್ಲಿ ಭದ್ರಪಡಿಸ್ಬಿಟ್ಟಿದ್ದಾರೆ. ಅದರಿಂದ ನಾವು ಹೊರಗಡೆ ಬರಬಾರ್ದು. ಧರ್ಮ ಅನ್ನೋದು ಒಂದು ಚೌಕಟ್ಟು, ಜಾತಿ ಅನ್ನೋದು ಒಂದು ಚೌಕಟ್ಟು. ಇವತ್ತು ಜಾತಿಗಳಿಗೋಸ್ಕರ ಓಡಾಡ್ಕೊಳ್ತಾರೆ, ಧರ್ಮಗಳಿಗೋಸ್ಕರ ಓಡಾಡ್ಕೊಳ್ತಾರೆ. ಯಾಕಂದ್ರೆ ಸೈತಾನ ಹಾಗೆ ಮಾಡಿಬಿಟ್ಟಿದ್ದಾರೆ ಜನರನ್ನ. ಹಾಗಾದ್ರೆ ಆತ್ಮಿಕವಾಗಿ ನಾವು ಯೋಚನೆ ಮಾಡುವಾಗ ಈ 6 ಚೌಕಟ್ಟುಗಳು ಅಥವಾ ಅವಿಶ್ವಾಸಿ 6 ಸ್ಥಿತಿಗಳು ಏನು ಅಂತ ಹೇಳಿದ್ರೆ, ಅವರ ಸ್ಥಿತಿ ಸೈತಾನನ ಮಕ್ಕಳಾಗಿದ್ದಾರೆ. ಮೊದಲನೇದು, ಅವ್ರು ಯಾರ ಮಗುವಾಗಿದ್ದಾರೆ? ಸೈತಾನನ ಮಗುವಾಗಿ ಅವರು ಜೀವಿಸ್ತಾ ಇದ್ದಾರೆ. ಕಾರಣ ದೇವರಿಂದ ಅವರು ದೂರವಾಗಿರೋದ್ರಿಂದ. ಬೇರೆ ದಾರಿ ಇದೆ, ಸೈತಾನನ ಮಗು ಎಂಬುದಾಗಿ ಯೋಹಾನ ಸುವಾರ್ತೆ 8:44 ನಾವು ನೋಡ್ತೇವೆ. ಸಮಯ ಇರೋದ್ರಿಂದ ನಾವು ವಚನಗಳನ್ನ ಓದಿಸಕ್ಕಾಗ್ತಿಲ್ಲ. ಈ ವಚನಗಳನ್ನ ಬರ್ಕೊಂಡು ಮನೆಗೆ ಹೋಗಿ ಕೂಡ ನೀವು ಧ್ಯಾನ ಮಾಡಿ. 2ನೇ ಒಂದು ಚೌಕಟ್ಟು ಏನಂದ್ರೆ ವಿಗ್ರಹಾರಾಧನೆ. ಏನು? ವಿಗ್ರಹಾರಾಧನೆ. 1 ಕೊರಿಂಥದಲ್ಲಿ ನಾವು ನೋಡುವಾಗ 10ನೇ ಅಧ್ಯಾಯ 20ನೇ ವಚನ ನಾವು ನೋಡುವಾಗ, ನಾವು ಕೊಡುವ ಬಲಿಗಳು ದೇವರಿಗೆಲ್ಲ, ಅದು ದೆವ್ವಗಳಿಗೆ ಅಂತ ಇದೆ. ನಾವು ದೇವರಿಗೆ ಬಲಿ ಕೊಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ತೀವಿ. ಯಾವುದೇ ದೇವರಿಗೆ ಬಲಿಗಳು ಕೊಟ್ಟರು ಅದು ದೇವರಿಗೆಲ್ಲ. ಯಾವ್ದು ಕೊಡ್ತಿದೀವಿ? ದೆವ್ವಗಳೇ ಕೊಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ಳೋ. 1000 ರೂಪಾಯಿ ಖರ್ಚು ಮಾಡಿ ಆ ಬೆಟ್ಟ ಈ ಬೆಟ್ಟ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗಿ 1000 ರೂಪಾಯಿ ಖರ್ಚು ಮಾಡಿ ಮರಿಗಳನ್ನೆಲ್ಲ ಹೊಡಿತೀವಿ. ನಮ್ಮ ಮನಸ್ಸಲ್ಲಿರೋದು ದೇವರಿಗೆ ಅಂತ. ಹೌದು, ದೇವರೇ. ಅದು ಯಾವ ದೇವರು? ನನಗೆ ನಾನೇ ದೇವರು ಅಂತ. ಅಥವಾ ಸೈತಾನನ ದೇವರು. ಈ ಪ್ರಪಂಚದ ಇನ್ನೊಬ್ಬ ದೇವರು ಅಂದ್ರೆ ಸೈತಾನ. ಪ್ರಪಂಚದ ದೇವರು ಸೈತಾನ. ಸೊ ಹಾಗಾಗಿ ಅದೆಲ್ಲೂ ದೇವಕ್ಕೆ ಸೇರುತ್ತೆ, ಸೈತಾನಿಗೆ ಸೇರುತ್ತೆ ಅಂತ ಇದೆ. ನಮ್ಮ ಮನಸ್ಸಲ್ಲಿರೋದು ದೇವ್ರು ಮಾಡ್ತಿದೀವಿ, ಅದ್ರ ಖಂಡಿತವಾಗ್ಲೂ ಅಲ್ಲ. ದೇವರಿಗೆ ಆತ್ಮಿಕ ರೀತಿಯಲ್ಲಿ ಮಾಡ್ಬೇಕಾಗಿರೋದು. ಹಲ್ಲೆಲೂಯಾ. ದೇವರಿಗೆ ನಿನ್ನನ್ನು ನೀನು ಬಲಿ ಕೊಡ್ಬೇಕಂತ ಇದೆ ವಿನಃ ಮರಿಗಳನ್ನ ಬಲಿ ಕೊಡುವಂತ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಅದಿತ್ತು. ಯಾಕಂದ್ರೆ ಯೇಸು ಕ್ರಿಸ್ತರು ನಮಗೋಸ್ಕರ ಬಲಿ ಆಗ್ಬೇಕಾಗಿತ್ತು, ನಮಗೋಸ್ಕರ ಸಿಲುಬೆಯಲ್ಲಿ ಬಲಿ ಆಗ್ಬೇಕಾಗಿತ್ತು. ಅದು ನೆರವೇರ್ಬಿಡ್ತು. ನೀನು ಆ ರೀತಿ ಬಲಿ ಕೊಡ್ಬೇಕು ಅಂತ ಅಲ್ಲ. ಅದರ ಒಂದು ಪ್ರಾಮುಖ್ಯತೆ, ಪಾಪ ಕ್ಷಮಾಪಣೆಗೆ
ಮರಿಯನ್ನ ಬಲಿ ಕೊಡಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿರೋದೇನಂತಂದ್ರೆ ಯೇಸು ಕ್ರಿಸ್ತನ ದೇವರ ಕುರಿಮರಿಯಾಗಿ ಬಂದು ನಮಗೋಸ್ಕರ ಬಲಿಯಾಗಬೇಕಾಗಿತ್ತು. ಈಗಲೂ ಕೂಡ ತಂದು ಮರಿಗಳನ್ನ ಬಲಿ ಕೊಡುವಂತ ಇಲ್ಲ. ಬಲಿ ಕೊಡೋದು ತುಂಬಾ ಸುಲಭ. 1-10 ಮರಿಗಳನ್ನ ತಂದು ಬಲಿ ಕೊಡೋದ್ರೆ ದುಡ್ಡಿರೋರು ತಂದು ಬಲಿ ಕೊಡ್ತಾರೆ, ಸಮಸ್ಯೆನೇ ಅಲ್ಲ. ಆದ್ರೆ ಸಮಸ್ಯೆ ಅಥವಾ ಕಷ್ಟ ಯಾವುದು ಗೊತ್ತಾ? ನಿನ್ನನ್ನು ನೀನು ಬಲಿ ಕೊಡು, ನಿನ್ನನ್ನು ನೀನು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳೋದಿಲ್ಲ, ಅದು ಕಷ್ಟ. ಸೊ ಸೈತಾನ ಏನ್ ಮಾಡ್ತಿದ್ದಾನೆ? ಜನರನ್ನು ವಿಗ್ರಹಾರಾಧನೆಯಲ್ಲಿ ನಡೆಸ್ತಾ ಇದ್ದಾರೆ. ಅದು ಚೌಕಟ್ಟಲ್ಲಿ, ಆ ಚೌಕಟ್ಟಲ್ಲಿ ಇದ್ದು ಬಿಟ್ಟಿದ್ದಾರೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ. ಮೂರನೇ ಸಮಸ್ಯೆ ಏನು ಅಂದ್ರೆ ಮಾನಸಿಕ ಸಮಸ್ಯೆ. ಮತ್ತಾಯ 11:28 ದೇವರು ಹೇಳುವಂಥದ್ದು, ಎಲ್ಲ ಕಷ್ಟಪಡೋರೇ ಹೊರತು ನೀವೆಲ್ಲ ನನ್ನ ಬಳಿಗೆ ಬಂದಿರ. ನೀವು ಮಾನಸಿಕವಾಗಿ ತುಂಬ ಹೋಗಿದ್ದೀರಾ, ಎಲ್ಲೆಲ್ಲೋ ಸುತ್ತಾ ಇದ್ದೀರಾ. ಈ ಹುಚ್ಚರು ಅವ್ರು ಎಲ್ಲಿ ನಡೀತಾ ಇದಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಕೂತಿದಾರ ಅಂತ ಗೊತ್ತಿಲ್ಲ, ಅವ್ರು ಏನು ತಿಂತಿದಾರ ಅಂತ ಗೊತ್ತಿಲ್ಲ. ಅದೇ ರೀತಿ ಜನರ ಪರಿಸ್ಥಿತಿ ಇವತ್ತು ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ಗೊತ್ತಿಲ್ಲ, ಅವ್ರು ಹೋದ್ರು. ಈಗ ಮೆಂಟಲ್ ಪೇಷಂಟ್ಗಳಿಗೆ, ಹುಚ್ಚುತನ ಇರೋರಿಗೆ, ಹುಚ್ಚಿಡ್ದಿರೋರಿಗೆ ನಮ್ಗೆ ಅನ್ಸುತ್ತೆ ಏನು ಸ್ನಾನ ಮಾಡಿಲ್ಲ, ಇವ್ರೇನು ಈ ತರ ಇದ್ದಾರೆ, ಏನ್ ಇಲ್ಲಿ ಮಲಗ್ತಿದ್ದಾರೆ ಅಂತ. ಆದ್ರೆ ಅವರ ಒಂದು ಆ ಹುಚ್ಚುತನದಲ್ಲಿ ಅವರೇ ಒಳ್ಳೆ ಊಟ ತಿಂತಿದ್ದಾರೆ ಅಂತ, ಅವ್ರು ಗಲೀಜಾಗಿರೋ ತಿಂತಿದ್ರು ಕೂಡ ಅವ್ರಿಗೆ ಅನ್ಸೋದು ಇದು ತುಂಬಾ ಒಳ್ಳೇದು ಅಂತ. ಮಲಗಿರೋ ಜಾಗ ಏನೋ ಅರಮನೆಯಲ್ಲಿ ಮಲಗಿರೋ ಫೀಲಿಂಗ್ ಅವ್ರಿಗೆ, ಯಾಕಂದ್ರೆ ನಾವು ಹುಚ್ಚರಾಗಿರೋದ್ರಿಂದ. ಈಗ ಒಂದು ಹಂದಿನ ನಾವು ನೋಡುವಾಗ ಅದು ಆ ಕೊಚ್ಚೆಯನ್ನು ಇಷ್ಟಪಡುತ್ತೆ, ಚರಂಡಿಗಳನ್ನ ಇಷ್ಟಪಡುತ್ತೆ, ಗಲೀಜಿರೋದು. ನಾವು 5 ನಿಮಿಷ ಅಲ್ಲ 1 ನಿಮಿಷ ಇರಕ್ಕಾಗಿರೋ ಸ್ಥಳದಲ್ಲಿ ಅದು ಜೀವನ ಪೂರ್ತಿ ಇರುತ್ತೆ, ನಿನಗೆ ಗಲೀಜಾಗಿರುತ್ತೆ. ಅಂದ್ರೆ ಅದಕ್ಕೆ ಅದೇ ಸ್ವರ್ಗ. ಅರ್ಥ ಆಗ್ತಿದೆಯಾ? ಸೊ ಮಾನಸಿಕ ರೋಗಿಗಳಿಗೆ ಸಮಸ್ಯೆ ಏನು? ಅವ್ರು ಏನು ಮಾಡ್ತಿದ್ರು ಅದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೈತಾನ ಅಷ್ಟು ಮಟ್ಟಿಗೆ ಅವರನ್ನ ಅಲ್ಲಿ ಬಂಧಿಸಿಟ್ಟಿದ್ದಾರೆ ಅಂತ. ಮತ್ತೆ 4ನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಶಾರೀರಿಕ ಸಮಸ್ಯೆ. ಶಾರೀರಿಕ ಸಮಸ್ಯೆ ಅಪೊಸ್ತಲರ ಕೃತ್ಯಗಳಲ್ಲಿ 8ನೇ ಅಧ್ಯಾಯ 4ರಿಂದ 8 ನೋಡುವಾಗ ಅಲ್ಲಿ ಸಮರಿಯ ಪ್ರಾಂತಕ್ಕೆ ಸುವಾರ್ತೆ ಸಾರಕ್ಕೆ ಅಂತ ಹೇಳಿ ಫಿಲಿಪ್ಪನು ಹೋದಾಗ ಪಾರ್ಶ್ವವಾಯು ರೋಗ ಇರುವರು, ಕುರುಡ್ರು, ಕುಂಡ್ರು, ಈ ಕಡೆ ದೆವ್ವಗಳಿದ್ದವರು ಅನೇಕರು ಅವನ ಬಳಿಗೆ ಬರೋದನ್ನ ನಾವು ನೋಡ್ತೀವಿ. ಇದರ ಅರ್ಥ ಯೇಸು ಸ್ವಾಮಿ ಕೂಡ ಅಷ್ಟೇ ಸುವಾರ್ತೆ ಸಾರಕ್ಕೆ ಹೋದಾಗ ರೋಗಿಗಳನ್ನು ಗುಣಪಡಿಸೋದನ್ನ ನಾವು ನೋಡ್ತೀವಿ. ಜನರು ರೋಗಿಗಳು ಈ ಲೋಕದಲ್ಲಿ ಇದ್ದಾರೆ. ನಾವಿಲ್ಲಿರೋರಲ್ಲಿ ಅನೇಕ ರೋಗಗಳು ಇದ್ದಿದ್ದು ದೇವರ ಕೃಪೆಯಿಂದ ಗುಣವಾಗಿರೋರು ಕೂಡ ನಾವಿದ್ದೀವಿ. ಅದಕ್ಕೆ ನಾನು ಹೇಳ್ತಿರೋದು, ಈ ರೋಗಗಳೆಲ್ಲವೂ ಕೂಡ ಒಂದು ಚೌಕಟ್ಟಾಗಿ ಸೈತಾನ ಏನ್ ಮಾಡ್ತಾನೆ, ಜನರ ಜೀವಿತದಲ್ಲಿ ಬರಮಾಡ್ತಿದ್ದಾನೆ. ರೋಗಗಳ ಮೇಲೆ ರೋಗಗಳು, ಆ ರೋಗಗಳು ಬಂದಾಗ ನಾವು ದೇವ್ರ ಬಳಿಗೆ ಹೋಗ್ತಾ ಇಲ್ಲ, ದೇವದ ಬಳಿಗೆ ಹೋಗ್ತಾ ಇದ್ದೀವಿ. ಆ ಶರೀರವಾಗಿ ಕೆಲವು ಅದ್ಭುತಗಳನ್ನ ಸೈತಾನ ಮಾಡ್ತಾನೆ, ರೋಗಗಳನ್ನು ಗುಣಪಡಿಸ್ತಾನೆ ಸೈತಾನ. ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ಯೇಸುಸ್ವಾಮಿ ನೀನು ಬಂದು ಅಡ್ಡ ಬಿದ್ದರೆ ಈ ಪ್ರಪಂಚವನ್ನೇ ನೀನು ಕೊಡ್ತೀನಿ ಅಂತ ಹೇಳಿರೋ ಸೈತಾನನು ನಿನಗೇನು ಸಣ್ಣ ಪುಟ್ಟ ನೀನು ಕೇಳ್ಕೊಳ್ಳುವಂತ ಕೋರಿಕೆಗಳನ್ನ ನೆರವೇರಿಸಲ್ಲ ಅಂದ್ರೆ ಖಂಡಿತ ನೆರವೇರಿಸ್ತಾನೆ. ಯಾಕಂದ್ರೆ ನಿನ್ನನ್ನು ಇನ್ನೂ ಆ ಚೌಕಟ್ಟಲ್ಲಿ ಬಂಧಿಸಿಡೋದಕ್ಕೆ. ಹೌದು, ಇದೇ ನಿಜ, ಇದೇ ನಿಜವಾದ ದೇವರು ಅಂತ ನಿನಗೆ ಅನಿಸ್ಬೇಕು. ಆ ಒಂದು ದೇವರಲ್ಲದನ್ನೇ ದೇವರಾಗಿ ನಿನ್ನ ಜೀವನದಲ್ಲಿ ಮುದ್ರೆ ಮಾಡಬೇಕು. ಅದಕ್ಕೋಸ್ಕರ ಕೆಲವು ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಯಾರಾದ್ರೂ ಅನ್ನಿರು, ನಾನು ಅಲ್ಲೋಗಿದೆ ಇಲ್ಲೋಗಿದೆ, ನನ್ನ ಜೀವನದಲ್ಲಿ ಬಿಡುಗಡೆ ಆಯ್ತು, ನನ್ನ ಜೀವನದಲ್ಲಿ ಒಳ್ಳೇದಾಯ್ತು ಅಂತ ಹೇಳಿದಾಗ ನೀನು ಯಾಮಾರಬಾರ್ದು, ಮೋಸ ಹೋಗಬಾರ್ದು. ಒಂದು ಮೀನು ಹಿಡಿಬೇಕು ಅಂದ್ರೆ ಒಂದು ಎರೆಹುಳ ಬಿಡ್ತೀವಿ, ಎರೆಹುಳ ಬಿಟ್ಟ ತಕ್ಷಣ ನಾವು ಅದಕ್ಕೆ ಊಟ ಕೊಡಬೇಕು ಅಂತ ಅಲ್ಲ ಕೊಡ್ತಿರೋದು, ನಾವು ಅದನ್ನ ಹೊಟ್ಟೆ ತುಂಬಿಸ್ಬೇಕು ಅಂತ ಅಲ್ಲ, ನಾವು ಅದರ ಒಂದು ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದನ್ನ ಹಿಡಿಬೇಕು, ನಾವು ಅದನ್ನ ತಿನ್ಬೇಕು ಅಂತ ಎರೆಹುಳ ಹುಡುಕೊಂಡು ಕಷ್ಟಪಟ್ಟು ಅದಕ್ಕೆ ಕೊಡ್ತಿರೋದು. ಅರ್ಥ ಆಗ್ತದೆ. ಹಾಗೆ ಸೈತಾನ ಸಣ್ಣ ಪುಟ್ಟ ಅದ್ಭುತ ನಿನ್ನ ಜೀವನದಲ್ಲಿ ಮಾಡ್ತಾನಂದ್ರೆ ನಿನ್ನನ್ನು ಪ್ರೀತಿಸ್ತಿರೋದ್ರಿಂದ ಅಲ್ಲ, ನಿನ್ನನ್ನು ಉದ್ಧಾರ ಮಾಡೋಕ್ಕಲ್ಲ, ನಿನ್ನ ಜೀವಿತವನ್ನ ನಾಶ ಮಾಡೋದಕ್ಕೆ. ಹಾಗಾಗಿ ಎಚ್ಚರವಾಗಿಲ್ಲ ಅಂತ ಹೇಳಿದ್ರೆ ನಾವು ಆ ಚೌಕಟ್ಟಲ್ಲಿ ಮುಳುಗ್ಬಿಡ್ತೀವಿ. ಮತ್ತೆ 5ನೇ ಸಮಸ್ಯೆ ಅಥವಾ 5ನೇ ಸ್ಥಿತಿ ಏನು ಅಂತ ಹೇಳಿದ್ರೆ ಅವರ ಸ್ಥಿತಿ ಮರಣ ಮತ್ತು ನರಕ. ಲೂಕನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 19ರಿಂದ 31 ತನಕ ನಾವು ನೋಡಿದ್ರೆ ಅಲ್ಲಿ ಬರೆಯಲ್ಪಟ್ಟಿರೋದೇನು, ಅವರು ಅಂದ್ರೆ ಆ ಭಿಕ್ಷುಕನಾಗಿರುತ್ತೆ ಲಾಜರು ಸಾಯ್ತಾನೆ, ಈ ಕಡೆ ಐಶ್ವರ್ಯವಂತನು ಸಾಯ್ತಾನೆ. ಸಾವನ್ನೋದು ಪ್ರತಿಯೊಬ್ಬರಿಗೂ ಇದೆ. ಹುಟ್ಟಿದ ಮೇಲೆ ಸಾವು ಖಚಿತ. ಇದುವರೆಗೂ ಕೂಡ ಸಾಯದೇ ಇರುವಂತ ವ್ಯಕ್ತಿ ಒಬ್ಬರೂ ಇಲ್ಲ. ಹುಟ್ಟಿರುವಂತ ಪ್ರತಿಯೊಬ್ಬರು ಸತ್ತಿರೋರೆ. ಯೇಸು ಕೂಡ ಮನುಷ್ಯನಾಗಿ ಬಂದಿದ್ದರಿಂದ ಆತನು ಕೂಡ ಸತ್ತಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಮನುಷ್ಯನಾಗಿ ಹುಟ್ಟಿದ ಮೇಲೆ ಖಂಡಿತ ಸಾಯಲೇಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 9:27 ಕೂಡ ಸ್ಪಷ್ಟವಾಗಿ ಹೇಳುತ್ತೆ, ಮನುಷ್ಯನು ಒಂದೇ ಸರಿ ಸಾಯಬೇಕು, ಆಮೇಲೆ ಅವನು ನ್ಯಾಯ ತೀರ್ಪನ್ನು ಎದುರಿಸಬೇಕು ಅಂತ. ಈ ಒಂದು ಹಿಂದುತ್ವದಲ್ಲಿ ಹೇಳುವ ಹಾಗೆ
ಪುನರ್ಜನ್ಮ ಅನ್ನೋದು ಇಲ್ಲವೇ ಇಲ್ಲ, ಮರುಜನ್ಮ ಅನ್ನೋದು ಇಲ್ಲವೇ ಇಲ್ಲ. ನಾವೇನೋ ಈಗ ಹುಟ್ಟಿದೀವಿ, ಈ ಜೀವನ ಈ ತರ ಇದೆ, ಇನ್ನೊಂದು ಜನ್ಮ ಅಂತ ಇದ್ರೆ ಈ ತರ ಬದುಕಿದೆ, ಆದ್ರೆ ಖಂಡಿತ ಇಲ್ಲ. ಅದು ಕೂಡ ಸುಳ್ಳು ಬೋಧನೆ. ಇನ್ನೊಂದು ಜನ್ಮ ಅಂತ ಯಾವ ಮನುಷ್ಯನಿಗೂ ಇಲ್ಲ. ಇದುವರೆಗೂ ಯಾರಾದ್ರೂ ಸತ್ತೋಗಿರೋ ಹುಟ್ಟು ಬಂದಿದಾರ? ಖಂಡಿತ ಇಲ್ಲ. ಅವ್ರು ಯಾರು ಹುಟ್ಟು ಬಂದಿರೋದ್ರೆ ನೀನು ಹುಟ್ಟು ಬರಲ್ಲ. ಸೈತಾನ ಹೇಳೋದು, ಮೋಸ ಮಾಡೋದು. ಎಲ್ಲರೂ ಸಾಯಲೇಬೇಕು. ಯೇಸು ಇಲ್ಲದೆ ಅವರ ಸ್ಥಿತಿ ಏನು? ಮರಣ ಮತ್ತು ನರಕ. ಇವತ್ತು ಸತ್ತರೆ ನರಕಕ್ಕೆ ಹೋಗ್ಲೇಬೇಕು ಅಂತ ಸ್ಥಿತಿಯಲ್ಲಿ ಅವರು ಬದುಕಿದ್ದಾರೆ. ಆ ಚೌಕಟ್ಟಲ್ಲಿ ಸೈತಾನ ಅವ್ರನ್ನ ಬಂಧಿಸಿಟ್ಟಿದ್ದಾರೆ. ಕೊನೆಯದಾಗಿ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳ್ತೀವಿ. ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ ವಿಮೋಚನಾ ಕಾಂಡದಲ್ಲಿ 20ನೇ ಅಧ್ಯಾಯ 4-5 ನಾವು ನೋಡುವಾಗ, ತಂದೆಯ ಪಾಪ ಫಲವನ್ನ ಮಕ್ಕಳ ಮೇಲೆ 3-4 ತಲೆಮಾರುಗಳ ಮೇಲೆ ಬರಮಾಡ್ತೀನಿ ಅಂತ ಪಾಪ ಫಲವನ್ನ ಹೇಳ್ತಿರೋದು. ಈಗ ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾದ ಆಸ್ತಿ ಇದ್ರೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆಲ್ಲ ಬರುತ್ತೆ. ಎಷ್ಟೋ ಜನ ಇಲ್ಲಿ ಇರೋರು ನಿಮ್ಮ ತಾತನ ಆಸ್ತಿ, ನಿಮ್ಮ ಮುತ್ತಾತನ ಆಸ್ತಿಯನ್ನು ನೀವು ಅನುಭವಿಸ್ತಾ ಬರ್ತಾ ಇರ್ಬೋದು. ನಿಮ್ಮ ತಂದೆ ತಾಯಿಗಳ ಅನುಭವಿಸಿ ಈಗ ನಿಮಗೆ ಬಿಟ್ಟಿರ್ಬೋದು. ಆ ಆಸ್ತಿ ನಿಮ್ಮ ಮಕ್ಕಳು ಬರುತ್ತೆ ಅಂತ, ನಂತರ ಅವ್ರ ಮಕ್ಕಳು ಬರುತ್ತೆ. ಶಾರೀರಿಕವಾದ ಆಸ್ತಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇದು ಆತ್ಮಿಕ ಸ್ವಾಸ್ಥ್ಯ, ಆತ್ಮಿಕ ಆಸ್ತಿ. ಏನದು? ವಿಗ್ರಹಾರಾಧನೆ, ಏನದು ಮಾಟ ಮಂತ್ರ, ಏನದು ಮೂಢನಂಬಿಕೆಗಳು. ಇದೆಲ್ಲ ಯಾರು ಬಿಟ್ಟು ಹೋಗಿರೋದು? ನಮ್ಮ ಪೂರ್ವಿಕರು ನಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿರೋದು. ಇದು ಸೈತಾನ ಮಾಡಿರುವಂತಹ ಒಂದು ಹರಿವು, ಸೈತಾನ ಮಾಡಿರುವಂತಹ ಒಂದು ಮಾರ್ಗ. ಆ ಮಾರ್ಗದಲ್ಲ ಹೋಗ್ತಾ ಇದೆ. ಸರಿ ತಪ್ಪು ಅಂತ ಪ್ರಶ್ನೆ ಮಾಡ್ತಾರೆ. ಇದು ನಮ್ಮ ಪೂರ್ವಿಕರಿಂದ ಬಂದಿರೋದು, ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಮಾಡ್ತಿದ್ದೀವಿ, ಮಾಡಬೇಕು ಅಷ್ಟೇ. ಇದನ್ನ ಯಾಕೆ ಮಾಡ್ತಿದ್ರೆ ಸರಿನಾ ತಪ್ಪ ಅಂತ ನಾವು ಕೇಳುವಾಗ, ಅದು ಸರಿ ಇಲ್ಲಿ ತಪ್ಪಿಲ್ಲಿ, ನಮ್ಮವ್ರು ಮಾಡ್ಕೊಂಡು ಬಂದರೆ ನಾವು ಮಾಡಬೇಕು. ಸೈತಾನ ಅದನ್ನೇ ಹೇಳ್ತಿರೋದು, ಚೌಕಟ್ಟು. ಆ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಬರ್ತಿಲ್ಲ, ಆ ಸರ್ಕಲ್ ಅನ್ನು ಬಿಟ್ಟು ಅವ್ರು ಹೊರಗಡೆ ಬರ್ತಿಲ್ಲ. ಇವತ್ತು ನೀನು ನಾನು ಬಂದಿದ್ದೀವಿ ಅಂದ್ರೆ ದೇವರ ಕೃಪೆ. ಆಮೇಲೆ ದೇವರ ನಾಮ ಸ್ತೋತ್ರವಾಗಿ. ಈ 6 ಸ್ಥಿತಿಗಳು, ಟೋಟಲ್ 12 ಸಮಸ್ಯೆಗಳು. ಈ 12 ಸಮಸ್ಯೆಗಳು ಪ್ರಾರಂಭವಾಗಿದ್ದ ಮೂಲ ಸಮಸ್ಯೆಗಳಿಂದ ದೇವರಿಂದ ದೂರವಾದ್ಮೇಲೆ ಒಂದರಿಂದ ಒಂದು ಇವೆಲ್ಲ ಸಮಸ್ಯೆಗಳು ಮನುಷ್ಯರಲ್ಲಿ ಇವತ್ತಿಗೂ ಆಳ್ವಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ರಕ್ಷಕನಾಗಿ ಕ್ರಿಸ್ತನ ಈ ಲೋಕಕ್ಕೆ ಬಂದರು. ಎಲ್ಲ ಸಮಸ್ಯೆಗಳಿಂದ ಬಿಡಿಸೋದಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಕ್ರಿಸ್ತನ ಕುರಿತಾದ ಪ್ರವಾದನೆಗಳು ಮತ್ತು ನೆರವೇರುವಿಕೆ. ಪ್ರವಾದನೆಗಳು ಮತ್ತು ನೆರವೇರುವಿಕೆಯನ್ನ ಇವತ್ತು ನಾವು ಓದ್ಕೊಂಡ ವಚನದಿಂದ 3 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ಕ್ರಿಸ್ತನ ಆಲಯಾಭಿಮಾನ ಎಂಬುದಾಗಿ. ಕ್ರಿಸ್ತನ ಆಲಯಾಭಿಮಾನ ಅನ್ನುವಂಥದ್ದು ವಚನ ನಾವು 9ರಲ್ಲಿ ನೋಡ್ಕೊಂಡ್ವಿ. ಏನಂತ ಇದೆ? ಅಂದ್ರೆ ಆ ಆಲಯ ಅಭಿಮಾನ ಅನ್ನೋದು ಬೆಂಕಿಯಲ್ಲಿ ದಹಿಸಿದೆ ಅಂತ ಬಿಟ್ಟಿರ್ತಾರೆ. ಯಾರ ಬಗ್ಗೆ ಅದು ಹೇಳ್ತಾ ಇರೋದು? ಖಂಡಿತ ಅದು ಕ್ರಿಸ್ತನ ಬಗ್ಗೆ. ಇಲ್ಲಿ ನಾವು ನೋಡ್ತಿರುವಂತದ್ದು ಯೋಹಾನ ಸುವಾರ್ತೆ 7:17 ನಾವು ನೋಡುವಾಗ, ಆ ಒಂದು ದೇವಾಲಯದಲ್ಲಿ ಏನ್ ಮಾಡ್ತಿದ್ದಾರೆ? ವ್ಯಾಪಾರ ಮಾಡ್ತಿದ್ದಾರೆ. ಹಣವನ್ನ ಅವರು ಬದಲಾವಣೆ ಮಾಡ್ಕೊಳ್ತಿದ್ದಾರೆ, ಪಾರಿವಾಳನ್ನ ಮಾಡ್ತಿದ್ದಾರೆ, ದನ ಕರುಗಳನ್ನ ಮಾಡ್ತಿದ್ದಾರೆ. ಆಲಯ ಅಂದ್ರೆ ದೇವರನ್ನ ಆರಾಧನೆ ಮಾಡುವ ಸ್ಥಳ, ಅದು ದೇವರ ವಾಕ್ಯ ಬೋಧನೆ ಮಾಡುವಂತ ಸ್ಥಳ, ಅದು ದೇವನಾಮ ಮಹಿಮೆ ಆಗಿರುವಂತ ಸ್ಥಳ. ಆದ್ರೆ ಆ ಸ್ಥಳದಲ್ಲಿ ಏನು ಮಾಡ್ತಿದ್ದಾರೆ? ಕಳ್ಳರ ಗವಿಯನ್ನಾಗಿ ಮಾಡಿದಾರೆ ಅಂತ ವಾಕ್ಯದಲ್ಲಿ ಹೇಳುತ್ತೆ. ಯಾವ ಗವಿ? ಕಳ್ಳರ ಗವಿಯನ್ನಾಗಿ ಮಾಡಿದ. ಇದು ನನ್ನ ತಂದೆಯ ಆಲಯ. ಈ ಆಲಯದಲ್ಲಿ ಆರಾಧನೆಗಳು, ಪ್ರಾರ್ಥನೆಗಳು, ವಾಕ್ಯಗಳು ಇರಬೇಕೇ ವಿನಃ ವ್ಯಾಪಾರ ವಹಿವಾಟುಗಳಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಆ ವಚನ ಬರೆಯಲ್ಪಟ್ಟಿದೆ, ನೀವು ಓದಿದ್ರೆ. ಅಲ್ಲಿಂದ ಎಲ್ಲ ಮೇಜುಗಳನ್ನೆಲ್ಲ ಬೀಳಿಸಿ ಅವನ್ನೆಲ್ಲ ವ್ಯಾಪಾರ ಮಾಡೋದನ್ನ ಹೊರಗಡೆ ಆಗ್ತಾರೆ. ಯೇಸು ಸ್ವಾಮಿ ಆ ಒಂದು ಆಲಯವನ್ನು ನೋಡಿದಾಗ ದಹಿಸುವ ಅಗ್ನಿ ಹಾಗೆ ಅವರಲ್ಲಿ ಆ ಆಲಯ ಅಭಿಮಾನ ಅನ್ನೋದು ಉಕ್ಕಿ ಹರಿತಾ ಇದೆ ಎಂಬುದಾಗಿ ನಾವು ಮಾಡ್ತೇವೆ. ಇದೇ ಅಭಿಮಾನ ನಿನಗೂ ಇರಬೇಕು. ಇದು ದೇವರ ಆಲಯ. ಈ ಆಲಯದಲ್ಲಿ ಏನೇ ಸಣ್ಣದ್ರಿಂದ ದೊಡ್ಡ ಕೆಲಸ ಏನಿದ್ರು ಕೂಡ ನೀನಾಗಿ ಮಾಡಬೇಕು. ಅಲ್ಲೂಯ, ಇದು ನಿನಗೆ ಯಾರೋ ಹೇಳೋದಲ್ಲ, ನೀನು ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ. ಇದು ನಿನ್ನ ಆಲಯ. ದೇವರು ನಮಗೆ ಇದು ಆತ ನಾಮ ಮಹಿಮೆ ಪಡಿಸಿಕೊಟ್ಟಿರುವಂಥದ್ದು. ಅಲ್ಲೂಯ.
ದೇವರ ನಮ್ಮ ಸ್ತೋತ್ರವಾಗಿ. ಇದನ್ನ ನೀನಾಗಿ ನೀನು ಏನಾದರೂ ಒಂದು ನಾನು ಹೇಳ್ತಿರೋದು ಸುತ್ತಮುತ್ತಲು ಏನೇ ಇರಲಿ ಇದನ್ನ ಸರಿಪಡಿಸ್ಬೇಕು, ಇದನ್ನ ಹೀಗೆ ನೀಟಾಗಿ ಇಟ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ನಿನ್ನ ದೇಹ ನೀನ್ ಯಾವ ರೀತಿ ನೀಟಾಗಿ ಇಟ್ಕೋ, ನಿನ್ನ ಕುಟುಂಬ ನೀನ್ ಯಾವ ರೀತಿ ನೀಟಾಗಿ ಇಟ್ಕೋತೀಯ, ನಿನ್ನ ಸಭೆ ನೀನ್ ನೀಟಾಗಿ ಇಟ್ಕೋಬೇಕು. ದೇವ್ರ ನಾಮ ಈ ಜಾಗದಲ್ಲಿ ಮಹಿಮೆ ಆಗುತ್ತೆ. ಹಲ್ಲೆಲೂಯಾ. ಅಂದ್ರೆ ಯೇಸುವೇ ಕ್ರಿಸ್ತನು ಅನ್ನೋದಕ್ಕೆ ಈ ಮೊದಲ ವಚನವನ್ನು ನಾನು ಹೇಳ್ತಾ ಇರೋದು. ಆ ವಚನ ಯೇಸು ಸ್ವಾಮಿಯ ಜೀವಿತದಲ್ಲಿ ನೆರವೇರಿದ್ರಿಂದ ಯೇಸು ಕ್ರಿಸ್ತನಾಗಿದ್ದಾನೆ. ನಾನು ಮನೇಲಿ ಮಾತಾಡ್ತಿದ್ದಾಗ ಹೇಳಿದೆ, ಇನ್ಮೇಲೆ ನಾವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಮುದ್ದಾದ ನಾಮದಲ್ಲಿ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಅನ್ನೋದಕ್ಕಿಂತ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂತಾನೆ ಮುಗಿಸೋಣ. ಹಲ್ಲೆಲೂಯಾ. ಸತ್ಯ ಸುವಾರ್ತೆಯಲ್ಲಿರುವಂತರೆಲ್ಲರೂ ಇದನ್ನ ರೂಢಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹೇಳುವಾಗ ಕೆಲವ್ರಿಗೆ ಅರ್ಥ ಆಗಲ್ಲ. ಯೇಸುವೇ ಕ್ರಿಸ್ತನವರಿಗೆ ಅರ್ಥ ಆಗಲ್ಲ. ಪ್ರಾರ್ಥನೆಗಳಲ್ಲಿ ಅವರು ಪ್ರಾರ್ಥನೆಗಳು ಕೂಡ ಅರ್ಥ ಆಗಲ್ಲ. ನಾವು ಮಾಡೋ ಪ್ರಾರ್ಥನೆಗಳು ಕೂಡ ಅನೇಕರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಒಂದು ಜೊತೆ ಇರೋರು, ನಮ್ಮ ಅರಿವಿನಲ್ಲಿರೋರು ಮಾತ್ರನೇ ಅವ್ರು ಗೊತ್ತಾಗುತ್ತೆ. ಸತತವಾಗಿ ಆ ಸತ್ಯವನ್ನು ಕೇಳ್ತಿರೋರು ಮಾತ್ರನೇ ಗೊತ್ತಾಗುತ್ತೆ ನಾವೇನು ಹೇಳ್ತಿದೀವಿ ಅಂತ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿ ಮುಗಿಸುವಾಗಿದ ಮೇಲೆ ಏನ್ ಮಾಡಬೇಕು? ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅಂತ. ತುಂಬಾ ಬಲವಾದ ಪದ ಅದು. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಯೇಸುವೇ ಕ್ರಿಸ್ತನ ಅಂತ ನಂಬ್ತಾ ಇದ್ದೀವಿ. ಹಾಗಾಗಿ ಕ್ರಿಸ್ತನೇ ಯೇಸುವಾಗಿ ಲೋಕಕ್ಕೆ ಬಂದಿರೋದು. ಹಲ್ಲೆಲೂಯಾ. ಅಭಿಷಕ್ತನೇ ಯೇಸುವಾಗಿ ಲೋಕಕ್ಕೆ ಬಂದಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ನಾವು ನೋಡುವಾಗ ಇದರಲ್ಲಿ ಇರುವಂತಹ ಎರಡನೇ ಒಂದು ಪ್ರವಾದನೆಯನ್ನು ನೋಡುವಾಗ 15ನೇ ವಚನದಲ್ಲಿ ಓದೋಣ. ಪ್ರವಾಹವು ನನ್ನನ್ನು ಬಡಿದುಕೊಂಡು ಹೋಗದಿರಲಿ, ಮೊಡುಗು ನನ್ನನ್ನು ಬಳಿಗೆ ಎಳೆದುಕೊಳ್ಳದಿರಲಿ, ಪಾತಾಳವು ನನ್ನನ್ನು ನುಂಗದಿರಲಿ. ಕ್ರಿಸ್ತನು ಪಾತಾಳಕ್ಕೆ ಇಳಿದನೆಂಬುದಾಗಿ ನಾವು ನೋಡ್ತೇವೆ. 1 ಪೇತ್ರ 3ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಪಾತಾಳಕ್ಕೆ ಇಳಿದನೆಂಬುದಾಗಿ ಇದೆ. ನಾವು ಅಪೊಸ್ತಲರ ವಿಶ್ವಾಸ ಅರಿಕೆ ಮಾಡುವಾಗ ಕೂಡ ಹೇಳ್ತಾ ಇರ್ತೀವಿ, ಏನಂತ? ಪಾತಾಳಕ್ಕೆ ಇಳಿದನು ಎಂಬುದಾಗಿ. ದೇವ ನಾವು ಹಾಗಾದ್ರೆ ಪಾತಾಳಕ್ಕೆ ಏನಪ್ಪದ? ಅಲ್ಲಿರುವಂತವ್ರಿಗೂ ಕೂಡ ಅವರೆಲ್ಲ ಯೇಸು ಬರ್ತಾನೆ, ಕ್ರಿಸ್ತನು ಬರ್ತಾನೆ ಅಂತ ಎದುರು ನೋಡೋರಲ್ಲ. ಯೇಸು ಅಂತ ಹೇಳ್ತಾರೆ, ನಿಮ್ಮ ಪೂರ್ವಿಕರಾದ ಅಬ್ರಹಾಮನು ಕೂಡ ನಾನು ಬರುವುದನ್ನ ಎದುರು ನೋಡ್ತಾ ಇದ್ದೆ ಎಂಬುದಾಗಿ. ಹಳೆಯ ಒಡಂಬಡಿಕೆಯ ಎಲ್ಲ ದೇವರ ಮಕ್ಕಳು ಯೇಸು ಬರುವುದನ್ನ ಎದುರು ನೋಡ್ತಾ ಇದ್ದಾರೆ. ಪಾತಾಳಕ್ಕೂ ಕೂಡ ಹೋಗಿ ಯೇಸು ಹೇಳಿದ್ರು, ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರ. ಅದು ನೆರವೇರಿಕೆಂಬುದಾಗಿ ನಾವು ನೋಡ್ತೇವೆ. ಮೂರನೇ ವಚನವನ್ನು ನಾವು ನೋಡುವಾಗ ನಾವು ಓದ್ಕೊಂಡಂತ ವಚನದಲ್ಲಿ 21ನೇ ವಚನ ಓದೋಣ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿದ ದ್ರಾಕ್ಷರಸವನ್ನು ಕೊಟ್ಟರು. ಕ್ರಿಸ್ತನ ಹುಳಿ ರಸವನ್ನ ಕುಡಿದನೆಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 27:34 ಓದೋಣ. 34 ಮತ್ತೆ 48. ಮತ್ತಾಯ 27:34. ಆತನಿಗೆ ಕಹೀಕರಿಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಆತನು ಅದನ್ನು ರುಚಿ ನೋಡಿ ಕುಡಿಯಲಲ್ಲದೆ ಇದ್ದನು. ಸೊ 34 ಹೇಳಿದ ಹಾಗೆ 48 ಕೂಡ ಹೇಳುತ್ತೆ. ಇನ್ನು ಆ ಒಂದು ಮಾರ್ಕನ ಬರೆದ ಸುವಾರ್ತೆಲಾಗಲಿ, ಲೂಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆಲೆಲ್ಲ ಇದು ಇದೆ. ಅಂದ್ರೆ ಯಾರಿಗೂ ಕೊಟ್ಟಿಲ್ಲ, ಬೇರೆ ಯಾರಿಗೂ ಕೊಟ್ಟಿರೋ ಹಾಗೆ ಇಲ್ಲ. ಯೇಸು ಕ್ರಿಸ್ತನಿಗೆ ಬಾಯಾರಿಕೆ ಆಗ್ತಿದೆ ಅಂದ್ರೆ ಕನಿಷ್ಠ ನೀರು ಕೊಟ್ಟಿಲ್ವಂತೆ. ಸಾಯ ಮುಂಚೆ ನೀರು ಕೊಡ್ತೀವ ಇಲ್ವಾ? ಯೇಸು ಸ್ವಾಮಿಗೆ ಎಲ್ಲವನ್ನ ಸೃಷ್ಟಿ ಮಾಡಿರುವಂತ ದೇವರಿಗೆ ಕನಿಷ್ಠ ಸಾಯ ಸಮಯದಲ್ಲಿ ನೀರು ಕೂಡ ಕೊಡಕ್ಕಾಗಿದೆ. ನೀರು ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದಾಗ ಯೇಸುವಿಗೆ ಕೊಟ್ಟಿದ್ದು ಹುಳಿಯ ರಸ. ಯಾವ್ದೋ ಸಾಯ ಮುಂಚೆ ಹುಳಿಯ ರಸ ಕುಡಿಯಕ್ಕಾಗುತ್ತೆ? ಆದ್ರೆ ಅದು ಕ್ರಿಸ್ತನ ಜೀವಿತದಲ್ಲಿ ನೆರವೇರುತ್ತೆ. ಅಂದ್ರೆ ಆತನೇ ಕ್ರಿಸ್ತನ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ವಚನಗಳು ಬರೆಯಲ್ಪಟ್ಟಿರೋದು ದಾವಿದ ಹುಳಿ ರಸ ಕುಡಿದ ಅಂತ ಅಲ್ಲ, ದಾವಿದನಿಗೆ ಆಲಯ ವಿಮಾನ ಇತ್ತು ಅಂತಲ್ಲ. ಬರುವಂತ ಯೇಸು ಕ್ರಿಸ್ತನಿಗೆ ಇರುತ್ತೆ. ಆ ಅಭಿಮಾನವನ್ನ ನೀವು ನೋಡುವಾಗ, ಆ ದ್ರಾಕ್ಷಿ ರಸವಾಗಿ ಅಂದ್ರೆ ಹುಳಿ ರಸವನ್ನ ಯೇಸುವಿಗೆ ಕೊಡುವಾಗ ಈತನು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿರುವಂತಹ ಪ್ರವಾದನೆಗಳು ಈತನ ಬಗ್ಗೆ. ಯಾಕಂದ್ರೆ ಇದೆಲ್ಲ ನೆರವೇರುತ್ತಿರೋದನ್ನ ನಾವು ಕಣ್ಣಲ್ಲಿ ನೋಡ್ತಿದ್ದೀವಿ. ಅದು ಇಸ್ರಾಯೇಲರಿಗೆ ಅದು ಮರೆಯಾಗಿದೆ. ಇವತ್ತು ಕೂಡ ಎಷ್ಟೋ ಜನ ಸೇವಕರಿಗೆ, ವಿಶ್ವಾಸಿಗಳಿಗೆ ಈ ಸತ್ಯಗಳೆಲ್ಲ ಮರೆಯಾಗಿದೆ. ಅನೇಕರಿಗೆ ಗೊತ್ತಿದ್ರು ಕೂಡ ಇದು ಮುಖ್ಯ ಅಂತ ಇಟ್ಕೊಳ್ತಿಲ್ಲ, ಅದು ಸಮಸ್ಯೆ. ಅನೇಕ ಸೇವಕರಿಗೆ ಈ ಸುವಾರ್ತೆಗಳು ಗೊತ್ತು, ಈ ವಚನಗಳು ಗೊತ್ತು, ಆದ್ರೆ ಇದೇ ಮುಖ್ಯ ಅಂತ ಅದನ್ನ ಬೋಧನೆ ಮಾಡಿದ್ರೆ ಮಿಕ್ಕ ಬೇರೆ ವಿಷಯಗಳನ್ನೆಲ್ಲ ಹೇಳ್ತಿರ್ತಾರೆ.
ಸೊ ಇಲ್ಲಿ ಯೇಸುವೆ ಕ್ರಿಸ್ತನೆಂಬುದಾಗಿ ನೆರವೇರಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಕ್ರಿಸ್ತನ ಈ ಲೋಕದಲ್ಲಿ ಬಂದ ಮೇಲೆ ನಾವೇನ್ ಮಾಡ್ಬೇಕು? ಕ್ರಿಸ್ತನಲ್ಲಿ ಮಾತ್ರ ರಕ್ಷಣೆ ಇರೋದನ್ನ ಕಂಡ್ಕೋಬೇಕು. ಆಮೇಲೆ ಅಪೊಸ್ತಲಗಳಲ್ಲಿ 4:12 ಆ ಹೆಸರಿನಿಂದಲೇ ರಕ್ಷಣೆ ಆಕಾಶದ ಕೆಳಗೆ ಮನುಷ್ಯರಿಗೆ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿನಿಂದಲೂ, ಬೇರೆ ಯಾವ ಹೆಸರಿನಿಂದಲೂ, ಅದು ಆಕಾಶ ಆಗಲಿ, ಭೂಮಿ ಆಗಲಿ, ಸೂರ್ಯ ಚಂದ್ರರಾಗಲಿ, ನಕ್ಷತ್ರರಾಗಲಿ, ಅದು ವರ್ಣ ಆಗಲಿ, ಗಾಳಿ ಮಳೆ, ಈ ಭೂಲೋಕದ ಮೇಲೆ ಮನುಷ್ಯರ ಮಧ್ಯದಲ್ಲಿ ಕೊಡಲ್ಪಟ್ಟ ಯಾವ ಹೆಸರಿನಲ್ಲೂ ನಮಗೆ ರಕ್ಷಣೆ ಇಲ್ಲ. ಆ ಹೆಸರಲ್ಲಿ ಯೇಸು ಹೆಸರಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಕಾರಣ ಅಂದ್ರೆ ಯೇಸು ಮಾತ್ರನೇ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಆಮೇಲೆ ಯೋಹಾನ ಸುವಾರ್ತೆಯಲ್ಲಿ 19:30 ನಾವು ನೋಡುವಾಗ ಯೇಸು ಆ ಹುಡುಗರನ್ನ ತಗೊಂಡ ಮೇಲೆ ಏನಂತ ಹೇಳಿದ್ರು? ತೀರಿತು ಎಂಬುದಾಗಿ. ಆಮೇಲೆ ಏನ್ ತೀರಿತು? ಎಲ್ಲ ಸಮಸ್ಯೆಗಳು ತೀರಿತು. ಆಮೇಲೆ 12 ಸಮಸ್ಯೆಗಳಿಗೆ ದೇವರು ಸಿಲುಬೆಯಲ್ಲಿ ಉತ್ತರ ಕೊಟ್ಟ, ದೇವರು ಸಿಲುಬೆಯಲ್ಲಿ ಪರಿಹಾರವನ್ನು ಕೊಟ್ಟ. ದೇವರ ಸ್ತೋತ್ರ. ಅದಕ್ಕಾಗಿನೇ ಪೌಲನು ಹೇಳೋದೇನು? ಸ್ವಯಂ ಕೇಂದ್ರಿತವಾಗಿ ಬದುಕ್ತಾ ಇದ್ದ ಅವನು, ಶಾರೀರಿಕವಾಗಿ ಮತ್ತೆ ಯಶಸ್ಸಿಗಾಗಿ ಬದುಕ್ತಾ ಇದ್ದಂತ ಅವನು ಯೇಸುವನ್ನ ಭೇಟಿ ಆದ್ಮೇಲೆ ಹೇಳ್ತಾ ಇರೋದೇನಂತ? ನನ್ನನ್ನು ನಾನು ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ನಾನು ಅನ್ನೋದನ್ನ ಸಿಲುಬೆಗೆ ಹಾಕಿಸ್ಕೊಳ್ತಾ ಇದ್ದೇನೆ. ಬದುಕೋದೀಗ ನಾನಲ್ಲ, ಕ್ರಿಸ್ತನು. ಹಲ್ಲೆಲೂಯಾ. ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಈ ತೀರ್ಮಾನದಲ್ಲಿ ಇರಬೇಕು. ಈಗ ಬದುಕೋದು ನಾನಲ್ಲ. ಇಷ್ಟು ದಿನ ನಾನು ಬದುಕ್ತಿದ್ದೆ, ನನಗಾಗಿ ಶಾರೀರಿಕವಾಗಿ ಬದುಕ್ತಿದ್ದೆ, ನನಗಾಗಿ ನಾನೇನೋ ಗುರಿ ಇಟ್ಕೊಂಡು ಅದನ್ನು ಸಾಧನೆ ಮಾಡ್ಬೇಕು ಅಂತ ಇದೆ. ಇಲ್ಲ, ಕ್ರಿಸ್ತನ ಬದುಕು. ಹಲ್ಲೆಲೂಯಾ. ನಾನಲ್ಲ, ಕ್ರಿಸ್ತನ ರಕ್ಷಣೆ ಅಂದ್ರೆ ನಾನಲ್ಲ, ಕ್ರಿಸ್ತನ ಬದುಕು. ಹಲ್ಲೆಲೂಯಾ. ಆ ಮಟ್ಟಕ್ಕೆ ನಾವು ಬರಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ಸಿಲುಬೆಗೆ ಹಾಕೊಳ್ಬೇಕು. ಕ್ರಿಸ್ತ ನಮ್ಮಲ್ಲಿ ಜೀವಿಸಬೇಕು. ಯಾಕಂದ್ರೆ ಯೇಸು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಅದನ್ನ ನೀವೇನ್ ಮಾಡಬೇಕು? ಯೋಹಾನ ಸುವಾರ್ತೆಯಲ್ಲಿ 1:12 ನಾವು ಓದ್ತೀವಿ. ನಂಬಬೇಕು. ಆಮೇಲೆ ಏನ್ ಮಾಡಬೇಕು? ನಂಬಿಕೆ ಇಡಬೇಕು. ರೋಮಪುರದಲ್ಲಿ 10:9, 10 ನಾವು ನೋಡುವಾಗ ಯಾವ ರೀತಿ ನಂಬಬೇಕು? ಹೃದಯದಿಂದ. ಆಮೇಲೆ ಹೃದಯದಿಂದ ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. ಆಗ ನಮಗೆ ರಕ್ಷಣೆ ಆಗುತ್ತೆ ಎಂಬುದಾಗಿ ನೋಡ್ತೇವೆ. ಆಮೇಲೆ ಯೇಸು ಮಾಡಿ ಮುಗಿಸಿದ್ದಾರೆ. ಅದಕ್ಕೆ ನಾನು ಹೇಳೋದು, ತೀರಿತು ಅಂದಮೇಲೆ ರಕ್ಷಣೆಯ ಕಾರ್ಯ ತೀರಿತು ಅಂತ. ರಕ್ಷಣೆಗೋಸ್ಕರ ನೀನೇನು ಮಾಡೋದು ಅವಶ್ಯಕತೆ ಇಲ್ಲ. ನಾನು ಈ ತರ ಮಾಡಿದ್ರೆ ರಕ್ಷಣೆ ಹೊಂದ್ತೀನಿ, ನಾನು ಈ ತರ ಇದ್ರೆ ರಕ್ಷಣೆ ಹೊಂದ್ತೀನಿ ಅಲ್ಲ. ರಕ್ಷಣೆ ಅದು ಸಂಪೂರ್ಣವಾಗಿ ಯೇಸು ಉಚಿತವಾಗಿ ಕೊಟ್ಟಿರೋದು. ಆದ್ರೆ ನೀನು ರಕ್ಷಣೆ ಹೊಂದಿದೆಯಾ ಅನ್ನೋದಕ್ಕೆ ಸಾಕ್ಷಿಯಾಗಿ ಜೀವಿಸ್ಬೇಕಷ್ಟೇ. ನಿನ್ನ ಜೀವಿತ ಬದಲಾಗಿ ಜೀವಿಸ್ಬೇಕಷ್ಟೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮುಕ್ತಾಯದಲ್ಲಿ ನಾವು ನೋಡುವಾಗ ಮಾರ್ಗದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 13-15 ನಾವು ನೋಡುವಾಗ 3 ವಿಷಯಗಳನ್ನು ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ನಮ್ಮನ್ನು ಏನಕ್ಕಾಗಿ ಕರೆದರು ಎಂಬುದಾಗಿ. ಮೂರು ವಿಷಯಗಳು. ಒಂದು, ಆತನ ಜೊತೆ ಇರೋದಕ್ಕೆ. ಆಮೇಲೆ ಆತನ ಜೊತೆ ಇರಲು. ಎರಡನೇದಾಗಿ ಆತನ ಸುವಾರ್ತೆ ಸಾರಲು. ಮೂರನೇದಾಗಿ ಆತನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲು. ಆಮೇಲೆ ಸೊ ದೇವರು ನಿನಗೂ ನನಗೂ ರಕ್ಷಣೆ ಕೊಟ್ಟಿರೋದು, ನಿನ್ನನ್ನು ರಕ್ಷಿಸಿ ಎಲ್ಲ ಸಮಸ್ಯೆಗಳಿಂದ ಬಿಡಿಸಿ ಇವತ್ತು ಇಲ್ಲಿ ಕೂರಿಸಿರೋದು ಏನಕ್ಕಂದ್ರೆ ನಾವು ಆತನ ಜೊತೆ ಇರಬೇಕು ಅಂತ. 12 ಮಂದಿ ಶಿಷ್ಯರನ್ನ ಕರೆದಿದ್ದೇನೆ ಆತನ ಜೊತೆ ಇರೋದು. ನೀನು ನಾನು ಆತನ ಶಿಷ್ಯರು, ಆತನ ಮಕ್ಕಳು. ನಾವೆಲ್ಲಿರ್ಬೇಕು? ಆತನಲ್ಲಿ ಇರಬೇಕು. ಎಷ್ಟೋ ಹೇಳಿದ್ರೆ ನೀನು ನನ್ನಲ್ಲಿ, ನನ್ನ ವಾಕ್ಯಗಳು ನಿನ್ನಲ್ಲಿರುವಾಗ ನೀನು ಏನ್ ಬೇಕಾದ್ರೂ ಕೇಳಬಾರ್ದು. ಸೊ ದೇವರ ಒಂದು ಆಸೆ ನಾವು ಆತನಲ್ಲಿ ಇರಬೇಕು.
ಆಮೇಲೆ ಆತನ ವಾಗ್ದಾನ ಮಾಡಿದರೆ ಯುಗದ ಸಮಾಪ್ತವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ. ನೀನ್ ಯಾರ ಜೊತೆ ಇರೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೆ? ದೇವ್ರು ನಿನ್ನ ಜೊತೆ ಇರೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೀನು ದೇವರ ಜೊತೆ ಇರೋಕ್ಕೆ ತೀರ್ಮಾನ ಮಾಡ್ಕೊಂಡ್ರೆ, ದೇವರ ಸೇವೆ ಮಾಡಲು ತೀರ್ಮಾನ ಮಾಡ್ಕೊಂಡ್ರೆ, ಸೈತಾನನೇನು ಪ್ರಪಂಚವನ್ನೇ ಸ್ವಾಧೀನ ಮಾಡ್ಕೊಂಡಿದ್ದಾನೆ, ಅವನು ನಿನಗೆ ಸ್ವಾಧೀನ ಆಗ್ತಾನೆ. ಅವನು ನಿನ್ನ ಕಾಲವನ್ನೇ ಮಂಡಿ ಹೋಗ್ತಾನೆ. ಅದೇ ಹೇಳೋದು ರೋಮಪುರ 14:20 ಅದೇ ಹೇಳೋದು, ನಮ್ಮ ಶಾಂತಿದಾಯಕನಾದ ದೇವರು ಸೈತಾನನ ಪಾದದ ಕೆಳಗೆ ಕಾಲ ಕೆಳಗೆ ಹಾಕಿ ತುಡಿಸ್ಬಿಡ್ತಾನೆ. ಹಲ್ಲೆಲೂಯಾ. ಯಾವ ಸೈತಾನಿಗೆ ಪ್ರಪಂಚ ಭಯ ಪಡ್ತಿದ್ಯೋ ಆ ಸೈತಾನ ನಿನ್ನ ನೋಡಿ ಭಯ ಪಡ್ತಾನೆ. ಯಾವಾಗ? ನೀನು ಯೇಸುವಿನ ಜೊತೆ ಇರುವಾಗ. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೆ ಕ್ರಿಸ್ತನೆಂಬುದಾಗಿ ಪದೇ ಪದೇ ಅನೇಕ ಕೀರ್ತನೆಗಳಿಂದ ನಾವು ತಿಳಿದುಕೊಳ್ಳಲು ಕೃಪೆ ತೋರಿಸಿದಕ್ಕಾಗಿ ಸ್ತೋತ್ರ. ಇಲ್ಲಿ ದೇವರ ಸ್ತೋತ್ರ ಬಂದಿರೋ ಎಲ್ಲ ನಿನ್ನ ಮಕ್ಕಳು ರಕ್ಷಣೆ ಕ್ರಿಸ್ತನಲ್ಲಿ ಮಾತ್ರ ಅಂತ ತಿಳ್ಕೊಳ್ಳಲು, ಆ ರಕ್ಷಣೆ ಈ 12 ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೃಪೆ ತೋರಿಸಿ ಕರ್ತಾನೆ. ಮತ್ತೆ ಯೂಟ್ಯೂಬ್ ಮೂಲಕ ಕೇಳ್ತಿರುವಂತವರು ಕೂಡ ಬಲವಾಗಿ ಯೇಸುವೆ ನಿಮ್ಮಲ್ಲಿ ಮುದ್ರೆಯಾಗಿ, ನಿಮ್ಮಲ್ಲಿ ಬೇರೂರಿ, ನಿಮಗಾಗಿ ಅಪ್ಪ ದೇವರೇ ನೂತನ ಸೃಷ್ಟಿಯಾಗಿ ಜೀವಿಸಲು ಕೃಪೆ ತೋರಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ತಂದೆ.